ಹಲೋ ನಮಸ್ತೆ, ನಾನು ನಯನ. ನಾನು ವಿರಾಜ್ಪೇಟೆಯವಳು. ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ. ಅದಕ್ಕಾಗಿ ನನಗೆ ನಿಮ್ಮೆಲ್ಲರ ಸಹಕಾರ, ನಿಮ್ಮ ಲೈಕ್, ಶೇರ್, ಸಬ್ಸ್ಕ್ರೈಬ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನನ್ನ ವೀಡಿಯೋಸ್ಗಳು ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಇವತ್ತು ನಾವು ಗಣೇಶ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಗಣೇಶ ಟೆಂಪಲ್ನ ತುಂಬ ಬ್ಯೂಟಿಫುಲ್ಲಾಗಿ ಡೆಕೋರೇಟ್ ಮಾಡಿದ್ದಾರೆ. ನಾನು ವೀಡಿಯೋಸಲ್ಲಿ ನೋಡಿದ್ದೆ, ಡೈರೆಕ್ಟಾಗಿ ನೋಡಿರಲಿಲ್ಲ. ಹಾಗಾಗಿ ಇವತ್ತು ನಾನು, ನನ್ನ ಪಾಪು, ಇವಳು ಆರ್ವಿ ಪೂವಯ್ಯ ಅಂತ, ಹಾಯ್ ಮಾಡು. ಆರ್ವಿ ಪೂವಯ್ಯ, ಹಾಗೆ ನನ್ನ ಹಸ್ಬೆಂಡ್ ನೇಮ್ ಮದನ್. ನಾವು 3 ಜನ ಕೂಡ ಟೆಂಪಲಿಗೆ ಹೋಗ್ತಾ ಇದ್ದೀವಿ. ಗಣೇಶ ವಿಸರ್ಜನೆ ಅಂತೂ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಅಲ್ಲಿ ತುಂಬ ಎಂಜಾಯ್ ಮಾಡ್ಬೋದು. ನಾನು ಅದನ್ನು ಕೂಡ ಬ್ಲಾಗ್ ಮಾಡ್ತೀನಿ, ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಬಂಗಾರ, ಯಾವ ಡ್ರೆಸ್ ಹಾಕ್ತಿ ಹೇಳು ಬಾ. ರೆಡಿ ಆಗಲ್ಲ ನೀನು? ಆಗಲ್ಲ, ಯಾಕೆ? ಅಲ್ಲಿ ಹಾಯ್ ಮಾಡು ಎಲ್ರಿಗೆ. ಹಾಯ್ ಫ್ರೆಂಡ್ಸ್ ಹೇಳು. ಎಲ್ಲ ಹೇಗಿದ್ದೀರಾ ಕೇಳು. ಚೆನ್ನಾಗಿದ್ದೀರಾ ಕೇಳು. ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ಅಂತ ಕೇಳ್ತಾ ಇದ್ದಾಳೆ. ಓಕೆ, ರೆಡಿ ಆಗೋಣ. ಡನ್ ಡನ್, ಗೋ. ದಡುವ ಮೇಲಿ ಕಟ್ಟಿದ. ಓಕೆ, ಹೋಗು ಬಂಗಾರಿ, ರೆಡಿ ಮಾಡಿಸ್ತೀನಿ, ಹೋಗು. ಬೇಗ ಹೋಗಬೇಕು, ಬೇಗ ಹೋಗಬೇಕು. ಓಕೆ, ಸೊ ಇವಾಗ ಮನೆಯಿಂದ ಹೊರಟ್ವಿ. ನಮ್ಮ ಮನೆಯಿಂದ ವಿರಾಜ್ಪೇಟ್ ಟೌನ್ ಆಲ್ಮೋಸ್ಟ್ 9 to 10 ಕಿಲೋಮೀಟರ್ ಇದೆ. ಸೊ ಹೋಗ್ತಾ ಇದ್ದೀವಿ. ಲೈಟಿಂಗ್ ನೋಡಕ್ಕೆ, ಲೈಟಿಂಗ್ ನೋಡ್ಚಿನ ನೋಡ್ರಿ. ಇದೆ ಸರಿ, ನಿಂತ್ಕೋ. ಇದೇ ಟೆಂಪಲ್ಲು. ಈ ಟೆಂಪಲ್ಗೆ ಈಗ ಹೋಗಬೇಕು ಅಂದರೆ ನಾವು ಪಾರ್ಕಿಂಗ್ ಮಾಡಬೇಕು ಅಂದರೆ 3-4 ರೌಂಡು ಸುತ್ತಿದಾಯಿತು. ಸೊ ಪ್ರತಿ ಬಾರಿ ಟೌನ್ಗೆ ಬಂದಾಗಲೂ ಕೂಡ ನಾವು ಏನಾದರೂ ಥಿಂಗ್ಸ್ ತೊಗೊಳ್ಬೇಕು ಅಂದರೆ ಒಂದು 3-4 ರೌಂಡು ಟೌನ್ ಫುಲ್ಲು ಸುತ್ತೀವಿ, ಪಾರ್ಕಿಂಗ್ ಸಿಗುತ್ತಾ ಅಂತ. ಮತ್ತೆ ಎಲ್ಲೋ ಒಂದು ಕಡೆ ತುಂಬ ದೂರದಲ್ಲಿ ಪಾರ್ಕಿಂಗ್ ಹಾಕೋದು, ಆಮೇಲೆ ನಡ್ಕೊಂಡು ಓಡಾಡೋದೇ ಆಗುತ್ತೆ. ಈ ಸಲವೂ ಅದೇ ಥರ ಆಗ್ತಾಯಿದೆ. ಸೊ ಪಾರ್ಕಿಂಗಿಗೆ ನೋಡ್ತಾ ಇದ್ದೀವಿ. ನೋಡ್ತಾ ಇದ್ದೀರಲ್ಲ, ಲೈಟಿಂಗ್ಸ್ ಎಲ್ಲ ಕಡೆ ಅರೇಂಜ್ ಮಾಡಿಬಿಟ್ಟಿದ್ದಾರೆ. ಶಾಪ್ಸ್ ಆಲ್ಮೋಸ್ಟ್ ಕ್ಲೋಸ್ ಆಗಿದೆ, ಕೆಲವೊಂದು ಶಾಪ್ಗಳು ಓಪನ್ ಇದೆ. ಬಟ್ ಇಷ್ಟೊತ್ತಿಗಾಗಲೇ ವಿರಾಜ್ಪೇಟಲ್ಲಿ ಅಷ್ಟೊಂದು ಜನ ಇರೋದೇ ಇಲ್ಲ. ಬಟ್ ಇವಾಗ ಏನು ಟುಮಾರೋನ ಡೇ ಆಫ್ಟರ್ ಟುಮಾರೋ ಅನಿಸುತ್ತೆ ಗಣೇಶ ವಿಸರ್ಜನೆ ಇರೋದ್ರಿಂದ ಈ ಲೈಟಿಂಗ್ಸ್ ಆಗಲಿ, ಟೆಂಪಲ್ಗಾಗಲಿ ತುಂಬ ಜನ ಬಂದಿದ್ದಾರೆ, ತುಂಬ ಕ್ರೌಡ್ ಇರುತ್ತೆ. ಸೊ ಹೋಗ್ತಾ ಇದ್ವಿ. ಅದೇ ಹೇಳಿದ್ನಲ್ಲ, 3-4 ರೌಂಡ್ ಇನ್ನೂ ಸುತ್ತೋದು ಕಾಮನ್. ಯಾವಾಗಲೂ 1 hour ಮುಂಚೆನೇ ಹೋಗಬೇಕು. 1 hour ಮುಂಚೆ ಹೋಗದೇ ಇದ್ದರೆ ನಮಗೆ ಪಾರ್ಕಿಂಗ್ ಸಿಗೋದಿಲ್ಲ. ಆಮೇಲೆ ನಾವು ಹೋಗಿರೋ ಕೆಲಸ ಎಟ್ ಎ ಟೈಮ್ ಆಗೋದೂ ಇಲ್ಲ. ಈ ಟೆಂಪಲ್ ಮುಂದೆನೇ ನಾವು 3 ರೌಂಡ್ ಹಾಕಾಯಿತು. ನಾನು ಹೇಳಿದ್ದೆ ನಿಜ ಆಯಿತು. 3-4 ರೌಂಡ್ ಹಾಕಲೇಬೇಕು ಅಂತ ಹೇಳಿದ್ದೆ, ಅಷ್ಟಾಯಿತು. ಫೈನಲಿ ನಾವು ಟೆಂಪಲ್ ರೀಚ್ ಆದ್ವಿ. ನೋಡ್ತಾ ಇದ್ದೀರಲ್ಲ, ಟೆಂಪಲ್ ಎಷ್ಟು ಗ್ರ್ಯಾಂಡಾಗಿ ಡೆಕೋರೇಟ್ ಮಾಡಿದ್ದಾರೆ. ತುಂಬ ಸಖತ್ತಾಗಿದೆ. ನೋಡ್ತಾ ಇದ್ರೇ ಖುಷಿ ಆಗ್ತಾ ಇದೆ. ನೋಡ್ತಾ ಇದ್ದೀರಲ್ಲ ಟೆಂಪಲ್ ಏನು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಟೆಂಪಲ್ ಒಳಗೆ ಹೋದಾಗಲಂತೂ ಒಂಥರ ಪಾಸಿಟಿವ್ ವೈಬ್, ತುಂಬ ಚೆನ್ನಾಗಿತ್ತು. ಡೆಕೋರೇಷನ್ನು, ಫ್ಲವರ್ ಡೆಕೋರೇಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು.
ಆ್ಯಂಡ್ ಟೈಮ್ ಅರೌಂಡ್ 9 o'clock ಆಗಿರೋದ್ರಿಂದ ಡಿನ್ನರ್ ಮಾಡಿಕೊಂಡೇ ಹೋಗೋಣ ಅಂತ ನಾವು ಅಂದ್ಕೊಳ್ತಾ ಇದ್ವಿ. ಅಷ್ಟರಲ್ಲಿ ನನ್ನ ಬ್ರದರ್ ಕಾಲ್ ಮಾಡಿದರು. ಎಲ್ಲರೂ ಕೂಡ ಇದೇ ರೆಸ್ಟೋರೆಂಟಲ್ಲಿ ಊಟ ಮಾಡ್ಕೊಂಡ್ವಿ. ಕಾರ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ನಾವಂತೂ ತುಂಬ ದೂರದಲ್ಲಿ ಕಾರ್ ಪಾರ್ಕಿಂಗ್ ಮಾಡಿದ್ದೀವಿ. ಹಾಗಾಗಿ ಅಣ್ಣನ ಕಾರಲ್ಲೇ ಅಲ್ಲಿ ತನಕ ಡ್ರಾಪ್ ತೊಗೊಳ್ಳೋಣ ಅಂತ ನಾನು, ಹಸ್ಬೆಂಡ್ ಮತ್ತು ಪಾಪು ಹೋಗ್ತಾ ಇದ್ದೀವಿ. ಸೊ ನೋಡ್ತಾ ಇದ್ದೀರಲ್ಲ, ಇದೇ ನನ್ನ ಅಣ್ಣ ಹಾಗೆ ಹತ್ಕೆದು ಕಾರು. ಅವ್ರು ಇವಾಗಾಗಿ ಬೈ ಮಾಡಿದ್ದು ಹೊಸ ಕಾರ್. ಸೊ ಸಖತ್ತಾಗಿದೆ. ನಾವು ಸ್ವಲ್ಪ ಅದರಲ್ಲೇ ಡ್ರಾಪ್ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ವಿ. ಹೇ ಸಿರಿ, ಬಿಡ್ತಿಲ್ವಾ ಈಗ? ನಮ್ಮ ಕಾರ್ ಹತ್ರ ಡ್ರಾಪ್ ಮಾಡಿದರು. ನಾನು, ಹಸ್ಬೆಂಡ್ ಮತ್ತು ಪಾಪು ಮನೆಗೆ ರಿಟರ್ನ್ ಆದ್ವಿ. ಸೊ ಇಲ್ಲಿಗೆ ಇವತ್ತಿನ ವ್ಲಾಗ್ ಎಂಡ್ ಆಯಿತು. ಥ್ಯಾಂಕ್ ಯು ಫಾರ್ ಎವ್ರಿ ಒನ್, ಆ್ಯಂಡ್ ನನಗೆ ಸಪೋರ್ಟ್ ಮಾಡಿ, ವಾಚ್ ಮಾಡಿ. ಥ್ಯಾಂಕ್ ಯು. ಬಾಯ್.